ಎಲ್ಲಿ ಓಪನ್ ಮಾಡಿದ್ರು ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಎಲ್ರಿಗೂ ನಮಸ್ಕಾರ. 9 ಗಂಟೆಗೆ ಅಂತ ಹೇಳಿ ಸರ್ಪ್ರೈಸ್ ಆಗಿ ಮಿಡ್ ನೈಟ್ 1 ಗಂಟೆಗೆ ಟಿಕೆಟ್ಸ್ ಓಪನ್ ಆಗೋಗಿದೆ. ಬುಕ್ ಮೈ ಶೋ 6 ಗಂಟೆಗೆಲ್ಲ ಎಲ್ಲ ಕಡೆ ಧೂಳಿಪಟ. ಮಧ್ಯರಾತ್ರಿನೇ ಅದು ಯಾರ್ಯಾರು ನೋಡಿದ್ರು, ಅದು ಹೇಗೆ ಮಾಡಿದ್ರೋ ಗೊತ್ತಿಲ್ಲ, ನೋಡಿದ್ರೆ ಕಂಪ್ಲೀಟ್ಲಿ ಸೋಲ್ಡ್ ಔಟ್. ಈಗ 9 ಗಂಟೆ ಮೇಲೆಗೆ ಶುರುವಾಗಿರುವಂತಹ ಟಿಕೆಟ್ ಬುಕ್ಕಿಂಗ್ ರೇಂಜ್ ನೋಡಿದೆ ಅಂತಾರೆ 1 ಅವರ್ಗೆ 30,000ವರೆಗೂ ತಲುಪ್ತಾ ಇದೆ. ಅಪರೂಪ ಅಲ್ಲ, ಹಿಂದೆ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಥರದ್ದೊಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ನಾರ್ತ್ ಮಾರ್ಕೆಟಲ್ಲಿ ಕೂಡ ಇದೇ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ. ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಗಾಂಧಿನಗರದ ಒಂದೇ ಜಾಗದಲ್ಲಿ ಒಂದೇ ಸಿನಿಮಾದ 5 ಭಾಷೆಯ ಅವತರಣಿಕೆಗಳು ರಿಲೀಸ್ ಆಗ್ತಿರುವಂಥದ್ದು ವಿಶೇಷ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕಾಂತ. ಸಮಸ್ತ ವೀಕ್ಷಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಟಾಕ್ಸಿಕ್ ಸರಣಿ ಮುಂದುವರಿಯುತ್ತಾ. ಸೊ ನಿನ್ನೆ ಹೇಳಿದ್ದೆ, ಇವತ್ತು ಬೆಳಗ್ಗೆ 9 ಗಂಟೆಗೆ ಟಾಕ್ಸಿಕ್ ಸಿನಿಮಾದ ಟಿಕೆಟ್ಸ್ ಓಪನ್ ಆಗುತ್ತೆ ನೇಷನ್ ವೈಡ್ ಅಂತ. ಸೊ 9 ಗಂಟೆಗೆ ಅಂತ ಹೇಳಿ ಸರ್ಪ್ರೈಸ್ ಆಗಿ ಮಿಡ್ ನೈಟ್ 1 ಗಂಟೆಗೆ ಟಿಕೆಟ್ಸ್ ಓಪನ್ ಆಗೋಗಿದೆ. ಆ್ಯಂಡ್ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಬುಕ್ ಮೈ ಶೋ 6 ಗಂಟೆಗೆಲ್ಲ ಎಲ್ಲ ಕಡೆ ಧೂಳಿಪಟ. ಬೆಳಗ್ಗೆ 6 ಗಂಟೆ ಶೋಗಳು, ಎಸ್ಪೆಷಲಿ 6 ಗಂಟೆಗೆ ಶೋಗಳು ಅನೇಕ ಕಡೆ ಓಪನ್ ಆಗ್ತಿದೆ. ಫ್ಯಾನ್ಸ್ ಶೋಸು, ಅದು ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಸು ಮತ್ತು ಒಂದಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ, ವಿಶೇಷವಾಗಿ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ ಮ್ಯಾಸಿವ್ ಅಂದರೆ ಮ್ಯಾಸಿವ್. ಬೆಳಗ್ಗೆನೇ ಅಂದರೆ ಮಧ್ಯರಾತ್ರಿನೇ ಅದು ಯಾರ್ಯಾರು ನೋಡಿದ್ರು, ಅದು ಹೇಗೆ ಮಾಡಿದ್ರೋ ಗೊತ್ತಿಲ್ಲ, ನೋಡಿದ್ರೆ ಕಂಪ್ಲೀಟ್ಲಿ ಸೋಲ್ಡ್ ಔಟ್, ಕಂಪ್ಲೀಟ್ಲಿ ಒಡಿಸಾಗೋಗಿದೆ. ಆ್ಯಂಡ್ ಸುಮಾರು ಸ್ಕ್ರೀನ್ಗಳಲ್ಲಿ ಅಂದರೆ ಮಾಮೂಲಿಗೂ ಹೆಚ್ಚು ಶೋಗಳು ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ ಮಿನಿಮಮ್ 12ರಿಂದ 20 ಶೋಗಳವರೆಗೆ, 24 ಶೋಗಳವರೆಗೆ ಸ್ಕೆಡ್ಯೂಲ್ ಆಗಿರುವಂಥದ್ದು. ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು ಈ ಬೆಳಗ್ಗೆನೇ. ಅವರ್ಗೆ ಒನ್ ಅವರ್ಗೆ 25,000 30,000 ಟಿಕೆಟ್ಸು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದೆ. ಅಂದರೆ ಈಗ 9 ಗಂಟೆ ಮೇಲೆಗೆ ಶುರುವಾಗಿರುವಂತಹ ಟಿಕೆಟ್ ಬುಕ್ಕಿಂಗ್ ರೇಂಜ್ ನೋಡಿದೆ ಅಂತಾರೆ 1 ಅವರ್ಗೆ 30,000ವರೆಗೂ ತಲುಪ್ತಾ ಇದೆ. ನಾನು ಆಗಲೇ ನೋಡಿದಾಗಲೇ 24,000-25,000 ಆಯಿತು. ಆ ರೇಂಜ್ಗೆ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದೆ. ಅಂದರೆ 10 ಗಂಟೆ ಶೋ, 11 ಗಂಟೆ ಶೋ, ಬುಧವಾರದ ದಿನದ್ದು ಎಲ್ಲ ಶೋಗಳ ಟಿಕೆಟ್ಸನ್ನು ಕೂಡ ಅಷ್ಟು ಮುಗಿಬಿದ್ದು ಜನ ಸೇಲ್ ತೊಗೊಳ್ತಿದ್ದಾರೆ. ಆ್ಯಂಡ್ ಅವತ್ತಿನ ದಿನ ರಜಾ ಘೋಷಿಸ್ಬೋದು, ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಈ ಸಿನಿಮಾದು. ಮತ್ತು ಎಲ್ಲ ಕಡೆ ಥಿಯೇಟರ್ಸ್ ನಿನ್ನೆ ಹೇಳ್ದಂಗೆ ತುಂಬ ದೊಡ್ಡ ಥಿಯೇಟರ್ಗಳ ಪಟ್ಟಿ ಬಿಡುಗಡೆ ಮಾಡಿದರು ಫಸ್ಟ್ ಲಿಸ್ಟೇ. ಸೊ ಅದನ್ನು ನೋಡ್ತಾ ಇದ್ದರೆ ಅದಷ್ಟು ಥಿಯೇಟರ್ಗಳಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಟಿಕೆಟ್ಸು ಸೋಲ್ಡ್ ಔಟ್ ಆಗಿರುವಂಥದ್ದು. ಅಂದರೆ ಎಸ್ಪೆಷಲಿ ಬೆಳಗಿನ ಜಾವ ಶೋಗಳು 6 ಗಂಟೆಗೆ ಸಾಕಷ್ಟು ಕಡೆ ಶೋಗಳು ಓಪನ್ ಆಗ್ತಿದ್ದು, ಫ್ಯಾನ್ ಶೋ ಶುರುವಾಗಿದೆ. ಆ್ಯಂಡ್ ಹೆಂಗೆ ಅಂದರೆ ಲೈಕ್ ಮುಗಿಬಿದ್ದು ಒಂದು ಟಿಕೆಟ್ಸ್ನ ತೊಗೊಳ್ತಿರೋಂಥದ್ದು. ಈ ಥರದ ಸಂಭ್ರಮಗಳು ಇಂಡಸ್ಟ್ರಿಯಲ್ಲಿ ಅಪರೂಪಕ್ಕಾಗುತ್ತೆ. ಸೊ ಇದು ಅಪರೂಪ ಅಲ್ಲ, ಹಿಂದೆ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಥರದ್ದೊಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಆ್ಯಂಡ್ ನಾನು ಹೇಳ್ದಂಗೆ ಗಾಂಧಿನಗರದ ಒಂದೇ ಜಾಗದಲ್ಲಿ 4 ಭಾಷೆಯ 5 ಭಾಷೆಯ ಸಿನಿಮಾಗಳು, ಒಂದೇ ಸಿನಿಮಾದ 5 ಭಾಷೆಯ ಅವತರಣಿಕೆಗಳು ರಿಲೀಸ್ ಆಗ್ತಿರೋಂಥದ್ದು ವಿಶೇಷ. ಸೊ ಅದರಲ್ಲೂ ಕನ್ನಡ ಸೆಂಟರ್ಸ್, ನಾನು ಬುಕ್ ಮೈ ಶೋ ಮತ್ತು ಡಿಸ್ಟಿಕ್ ಆ್ಯಪ್ನ ನೋಡ್ತಾ ಇರ್ಬೇಕಾದ್ರೆ ಮೇಜರ್ಲಿ ಕನ್ನಡ ಸ್ಕ್ರೀನು ಅಥವಾ ಕನ್ನಡ ಸಿನಿಮಾ, ಕನ್ನಡ ವರ್ಷನ್ ಆಫ್ ಟಾಕ್ಸಿಕ್ಗೆ ಹೆವಿ ಡಿಮ್ಯಾಂಡ್ ಇದೆ. ಸೊ ಆಗಲೇ ಡಿಸ್ಟಿಕ್ ಆ್ಯಪಲ್ಲೂ ಅಷ್ಟೇ ಅಥವಾ ಬುಕ್ ಮೈ ಶೋ ಅಲ್ಲೂ ಅಷ್ಟೇ ಕಂಪ್ಲೀಟ್ಲಿ ಟಿಕೆಟ್ಸ್ ಫಾಸ್ಟ್ ಫೀಲಿಂಗು ಹೆವಿ ಬೂಮಾಗಿ ಹೋಗ್ತಿರೋಂಥದ್ದು. ಆ್ಯಂಡ್ ಆಫ್ಲೈನಲ್ಲಿ ಟಿಕೆಟ್ಸ್ಗೆ ತುಂಬ ಡಿಮ್ಯಾಂಡ್ ಬಂದಿರೋಂಥದ್ದು. ಥಿಯೇಟ್ರ್ಗಳಲ್ಲಿ ಅಭಿಮಾನಿ ಸಮೂಹಗಳು, ಅಭಿಮಾನಿ ಸಂಘಗಳು ಬೇರೆ ಬೇರೆ ಕಡೆ ಕಂಪ್ಲೀಟ್ಲಿ ನಮಗೆ ಟಿಕೆಟ್ಸ್ ಕೊಟ್ಬಿಡಿ ಅಂತ ಮುಗಿಬಿದ್ದು ಥಿಯೇಟ್ರ್ ಹತ್ರ ಕಾಯ್ಕೊಂಡು ಅವ್ರಗಳ ಹತ್ರ ಟಿಕೆಟ್ ತೊಗೊಳ್ಳೋಂಥ ಒಂದು ಕೆಲಸವನ್ನು ಮಾಡ್ತಿರೋಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ದರೆ ಆಮೇಲೆ ಎಲ್ಲಿ ಓಪನ್ ಮಾಡಿದ್ರು ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಆ್ಯಂಡ್ ತಮಿಳ್ನಾಡು, ಆಂಧ್ರದಲ್ಲೂ ಕೂಡ ಇದೇ ಥರದ ಬಜ್ಜು, ಕೇರಳದಲ್ಲೂ ಕೂಡ ಇದೇ ಥರದ ಬಜ್ಜು ಶುರುವಾಗಿದೆ. ನಾರ್ತ್ ಮಾರ್ಕೆಟಲ್ಲೂ ಕೂಡ ಇದೇ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ವಿದೇಶದಲ್ಲಿ ಬೇರೆ ಬೇರೆ ಟೆರಿಟರಿಗಳಲ್ಲಿ ಏನು ಸ್ಕ್ರೀನ್ಸ್ ಓಪನ್ ಮಾಡಿದ್ದಾರೆ, ಅಡ್ವಾನ್ಸ್ ಬುಕ್ಕಿಂಗು ಅಷ್ಟರ ಮಟ್ಟಿಗೆ UK, US, ಆಸ್ಟ್ರೇಲಿಯಾ ಈ ಎಲ್ಲ ಕಡೆಯೂ ಅಷ್ಟು ದೊಡ್ಡ ಮಟ್ಟಿಗೆ ಓಪನಿಂಗ್ ತಗೊಂಡಿದೆ, ಅಷ್ಟರ ದೊಡ್ಡ ಮಟ್ಟಿಗೆ ಬುಕ್ಕಿಂಗ್ ಆಗಿದೆ. ಆ್ಯಂಡ್ 26ನೇ ತಾರೀಕು ಬೆಳಗ್ಗೆನೇ ಶೋಗಳು ಓಪನ್ ಆಗುತ್ತೆ. ಇವತ್ತು ವರಮಹಾಲಕ್ಷ್ಮಿ ದಿನ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಒಂದು ವರದಾನ ಅಂತ ಹೇಳ್ಬೋದು, ಒಂದು ವರ ಅಂತ ಹೇಳ್ಬೋದು. ಆ ಥರದ ಒಂದು ವಾತಾವರಣ ಈ ಒಂದು ಸಿನಿಮಾ ಮೂಲಕ ಸಿನಿಮೋದ್ಯಮಕ್ಕೆ ಸಿಗ್ತಾ ಇರೋಂಥದ್ದು. ಸೊ ಖಂಡಿತವಾಗ್ಲೂ ಹೆಮ್ಮೆಯ ವಿಷಯ, ಖುಷಿ ವಿಷಯ. ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಈ ಒಂದು ಬುಕ್ಕಿಂಗ್ ಏನಾಯಿತು ಅಂದರೆ, ಮೊದಲನೇ ದಿನ ಎಷ್ಟು ಟಿಕೆಟ್ಸ್ ಬುಕ್ ಆಯಿತು, ಓವರಾಲ್ ಎಷ್ಟು ಗಳಿಕೆ ಆಗಿದೆ ಬಿಫೋರ್ ರಿಲೀಸು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಟಿಕೆಟ್ ಬೆಲೆ ಬಗ್ಗೆ ಹೇಳಬೇಕು. ಟಿಕೆಟ್ ಬೆಲೆ ಎಷ್ಟೇ ಇದ್ದರೂ, ಅಂದರೆ 4D ರಿಲೀಸ್ ಆಗ್ತಿದೆ, 4DX ರಿಲೀಸ್ ಆಗ್ತಿದೆ, 3Dಗಳಲ್ಲಿ ರಿಲೀಸ್ ಆಗ್ತಿದೆ, ಆ್ಯಂಡ್ 2D 3D ಎರಡರಲ್ಲೂ ರಿಲೀಸ್ ಆಗ್ತಿರೋಂಥ ಸಿನಿಮಾ ಇದು. ಒಂದೊಂದು ಅಂದರೆ ವರ್ಷನ್ಗಳು ಅಷ್ಟೇ, ಇಂಗ್ಲೀಷ್ ವರ್ಷನ್ನು, ಹಿಂದಿ, ಬೇರೆ ಬೇರೆ ಭಾಷೆಯ ವರ್ಷನ್ಗಳು ಇರೋದರಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದರೂ ಕೂಡ ಅದು ಕನ್ನಡಕ್ಕೆ ತುಂಬ ಹೆಚ್ಚಿಗೆ ಟಿಕೆಟ್ ಇಲ್ಲ. ಕನ್ನಡಕ್ಕೆ ಒಂದು ನಾಮಿನಲ್ ಆಗಿಯೇ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಬೇರೆ 2D ಅಥವಾ ಐಮ್ಯಾಕ್ಸ್ ವರ್ಷನ್ಗಳಿಗೆ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ. ಬಟ್ ಈ ಒಂದು
ಟಿಕೆಟ್ ಜಾಸ್ತಿ ಇದ್ದರೂ ಕೂಡ ಒಂದೇ ಒಂದು ಟಿಕೆಟ್ ಉಳಿಸ್ತಾ ಇಲ್ಲ, ಹಾಗೆ ಬೈ ಮಾಡ್ತಿರೋವಂಥದ್ದು. ಅದೇ ಕಾರಣಕ್ಕೆ ಹೇಳಿದ್ದು, ಹಿಂದೆ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಥರದ್ದೊಂದು ದಾಖಲೆಗೆ ಟಾಕ್ಸಿಕ್ ಕಾರಣ ಆಗುತ್ತೆ ಅಂತ. ಸೊ ಈ ಸಿನಿಮಾದ ಎಲ್ಲ ಅಪ್ಡೇಟ್ಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಕನ್ನಡ ಪಿಕ್ಚರ್ ಮಾಡುತ್ತೆ. ಸೊ ಇವತ್ತು ಈ ಹೊತ್ತಿಗೆ ಇಷ್ಟು ವಿಶೇಷ. ಇವತ್ತಿನ ಸಂಜೆಗೆ ಇವತ್ತು ಏನೆಲ್ಲ ಟಿಕೆಟ್ಸ್ ಬುಕ್ಕಿಂಗ್ ಆಗಿದೆ, ಮೊದಲನೇ ದಿನಕ್ಕೆ ಎಷ್ಟು ಟಿಕೆಟ್ ಸೇಲ್ ಆಗಿದೆ, ಎಲ್ಲೆಲ್ಲಿ ಏನೇನಾಗಿದೆ, ಎಲ್ಲವನ್ನೂ ಅಪ್ಡೇಟ್ಸ್ನ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.